ನಾಮಕಾವಸ್ಥೆಗೆ ಲೋಕಾರ್ಪಣೆಯಾದ ತುಮಕೂರು ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆಯಾಗಿ 10 ತಿಂಗಳು ಕಳೆದ್ರೂ ಆರಂಭವಾಗದ ಕ್ಯಾನ್ಸರ್ ಹಾಸ್ಪಿಟಲ್. ಜರ್ಮನಿಯಿಂದ ಬರಬೇಕಾದಂಥ ಯಂತ್ರಗಳಿಗೆ ಕಾದು ಕುಳಿತ ಅಧಿಕಾರಿಗಳು. ಉನ್ನತ ಮಟ್ಟದ ಕ್ಯಾನ್ಸರ್ ಚಿಕಿತ್ಸೆಗೆ ಎಂದು ನಿರ್ಮಿಸಲಾಗಿರುವಂತಹ ಆಸ್ಪತ್ರೆ 110 ಕೋಟಿ ವೆಚ್ಚದಲ್ಲಿ 3 ಅಂತಸ್ತಿನ ಆಸ್ಪತ್ರೆ ನಿರ್ಮಾಣ. ತುಮಕೂರು ನಗರದ ಜಿಲ್ಲಾಸ್ಪತ್ರೆಯ ಆವರಣದೊಳಗೆ ಇರುವಂತಹ ಹಾಸ್ಪಿಟಲ್ ಸದ್ಯ ಕಾರ್ಯಾರಂಭ ಇಲ್ಲದೇನೆ ಶುಚಿತ್ವ ಇಲ್ಲದಂತಾಗಿದೆ. ಕ್ಯಾನ್ಸರ್ ಆಸ್ಪತ್ರೆ ಮದ್ಯ ಪ್ಯಾಕ್ಗಳು, ಬೀಡಿ ಸಿಗರೇಟ್ ತುಂಡುಗಳಿಂದ ಕೂಡಿದಂಥ ಕೊಠಡಿಗಳು ಇವೆಲ್ಲವೂ ಕೂಡ ಇದೆ. ಹಾಗಿದ್ರೆ ಈ ಕ್ಯಾನ್ಸರ್ ಆಸ್ಪತ್ರೆ ಕಾರ್ಯಾರಂಭ ಯಾವಾಗ? 110 ಕೋಟಿ ವೆಚ್ಚದಲ್ಲಿ 3 ಅಂತಸ್ತಿನ ಹಾಸ್ಪಿಟಲ್. ಏನಕ್ಕೆ ಹಾಸ್ಪಿಟಲ್ನ ನಿರ್ಮಿಸ್ತಾರೆ? ಅಲ್ಲಿನ ಜನರಿಗೆ ಉಪಯೋಗ ಆಗಲಿ, ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಇಷ್ಟೆಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ಹೈಫೈ ಆಗಿ ಕಟ್ಟಿ ಅದನ್ನು ಬಳಕೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಏನರ್ಥ? ನಾಮಕಾವಸ್ಥೆಗೆ ಮಾತ್ರ ಲೋಕಾರ್ಪಣೆ ಮಾಡಿದ್ರ? ಹಾಗಾದರೆ ಇತ್ತೀಚೆಗೆ ಈ ಕ್ಯಾನ್ಸರ್ ಅನ್ನುವಂಥ ಮಹಾಮಾರಿ ಎಲ್ಲರ ಜೀವದಲ್ಲಿ ಏನೇನು ಸಮಸ್ಯೆಗಳನ್ನ ತಂದೊಡ್ಡಿದೆ. ಅಂಥ ಸಂದರ್ಭದಲ್ಲಿ ಇಂಥ ಹಾಸ್ಪಿಟಲ್ಗಳು ಬೇಕು. ಹೀಗಿರ್ಬೇಕಾದ್ರೆ ಇದರ ಉದ್ದೇಶ ಒಳ್ಳೆಯದೇ ಇತ್ತು, ಕೋಟಿ ಕೋಟಿ ಖರ್ಚು ಮಾಡಿದ್ದೀರಾ. ಆದರೆ ಉದ್ಘಾಟನೆಯಾಗಿ ಸುಮ್ಮನೆ ಹಾಗೆ ಬಿಡೋದು ಅಂದರೆ ಏನು ಅರ್ಥ? ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವಾಗ ಹಾಕಿದರೆ ಇದನ್ನು ಕಾರ್ಯ ನಿರ್ವಹಣೆ ಮಾಡಿಸ್ತೀರಾ? ಒಂದು ಶುಚಿತ್ವ ಅನ್ನೋದಿಲ್ಲ. ಹೊಸ ಹಾಸ್ಪಿಟಲು ಅಂತ ಯಾರಾದರೂ ಇದನ್ನು ಹೇಳ್ತಾರಾ? ಗಲೀಜಾಗಿದೆ, ಈ ಥರದ ವ್ಯವಸ್ಥೆಯನ್ನು ಯಾಕೆ ಮಾಡ್ಕೊಳ್ತೀರಾ? ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಕೊಡಬೇಕು ಸಂಬಂಧಪಟ್ಟವರು. ಕೆಲಸ ಶುರು ಮಾಡಿಲ್ಲ. ಇಂಪೋರ್ಟ್ ಮಾಡಬೇಕು, ಆರ್ಡರ್ ಮಾಡಿದ್ದಾರೆ. ಅವರು 3 ತಿಂಗಳು 6 ತಿಂಗಳು ತಗೊಳುತ್ತೆ. ಜರ್ಮನಿಯಿಂದ ಎಕ್ವಿಪ್ಮೆಂಟ್ಸ್ ಬರಬೇಕು. ಅದೆಲ್ಲ ಕನ್ಸಿಡರ್ ಮಾಡಿ ನಾವು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮಾಡಿರೋದು. ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ ನಾನಿರುವಾಗಲೇ 67 ಕೋಟಿ ಕೊಡಿಸಿದ್ರು. 110 ಕ್ರೋರ್ಸ್ ಎಕ್ವಿಪ್ಮೆಂಟ್ ಸೇರಿ ಈಗ ನಾವು 67 ಕೋಟಿ, ಬಿಲ್ಡಿಂಗ್ ಎಲ್ಲ 50 ಕೋಟಿಗೋ ಏನೋ ಕಂಪ್ಲೀಟ್ ಆಗಿರುತ್ತೆ. ಈಗ ಎಕ್ವಿಪ್ಮೆಂಟ್ಸ್ ಬಂದರೆ ಪ್ರಾರಂಭ ಬಂದು ಇಲ್ಲೆಲ್ಲ ಒಳಗಡೆ ಬಂದು ಎಲ್ಲ ಡೋರ್ ಹಾಕಿದ್ರು. ಒಳಗಡೆ ಬಂದು ಎಲ್ಲಾನು ಪ್ರತಿಯೊಂದನು ಡೋರ್ ಹೆಂಗೋ ಬಂದು ಒಳಗಡೆ ಬಂದು ಹಾಸ್ಪಿಟ್ಲ್ ಎಲ್ಲ ಸುತ್ತುವರೆದ್ರು ಎಲ್ಲೂ ಒಬ್ಬರೇ ಒಬ್ಬರು ಅದ್ರ ಬಗ್ಗೆ ಮಾಹಿತಿ ಕೊಡೋರಿಲ್ಲ. ಹಾಸ್ಪಿಟ್ಲ್ ಓಪನ್ ಆಗಿಲ್ಲ. 5-6 ತಿಂಗಳಾಗಿದೆ. ಸರ್ಕಾರದ್ದು ಹಣನ 100 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಯಾವುದೋ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್, ಯಾವುದೋ ಮಿಷಿನರಿ ಬರಬೇಕು ಅಂತಾರೆ. ಅದಕ್ಕೆ ಸಂಬಂಧಪಟ್ಟಂತ ವೈದ್ಯಾಧಿಕಾರಿಗಳು, ನುರಿತ ವೈದ್ಯಾಧಿಕಾರಿಗಳು ಬೇಕು ಅಂತಾರೆ. ಅದು ಇಲ್ಲ. ಹಂಗಾಗಿ ಈ ಬೇಗ ಈ ಒಂದು ಸರ್ಕಾರದವರು ಅದಕ್ಕೆ ಸಂಬಂಧಪಟ್ಟಂತ ಮಿಷನರಿ ಹಾಕಿ, ನುರಿತ ವೈದ್ಯರನ್ನ ಹಾಕಿ